ವಿಷಯಗಳೆಲ್ಲ ಸುಳ್ಳಾಗೋಯ್ತು. ಯಾಕಂದ್ರೆ ನಾನು ಕುಣಿಗಲ್ ಹತ್ರ ಇರೋ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೆ. ಸಾರಿ, ನಾನು ಒಬ್ಳೆ ಅಲ್ಲ, ಮಂಡ್ಯದಿಂದ ನಿತ್ಯಶ್ರೀ ಅವರು ಕೂಡ ಇದ್ರು. ನಾವಿಬ್ರು ಆಂಜನೇಯನ ಪ್ಯೂರ್ ಬ್ರಹ್ಮಚಾರಿ ಅನ್ಕೊಂಡಿದ್ವಿ. ಈ ಪುಣ್ಯಕ್ಷೇತ್ರಕ್ಕೆ ಬಂದ್ಮೇಲೆ ಗೊತ್ತಾಗಿದ್ದು ಆಂಜನೇಯನಿಗೂ ಮದ್ವೆ ಆಗಿದೆ ಅಂತ. ಅದಕ್ಕೆ ನಮ್ ಬಾಸ್ ದರ್ಶನ ಮಾಡೋಣ ಅಂತ ಹೋಗ್ತಿದ್ವಿ. ಅಲ್ಲಿದ್ದ ಹಿರಿಯರು ಶನೇಶ್ವರನ ದರ್ಶನ ಮುಗಿಸಿ ಆಮೇಲೆ ಆಂಜನೇಯನ ದರ್ಶನಕ್ಕೆ ಹೋಗೋದು ಪದ್ಧತಿ ಎಂದ್ರು. ಎಲ್ಲರ ಜೀವನದಲ್ಲೂ ಶನೇಶ್ವರ ಪ್ರವೇಶವಾಗೋದು ಸಹಜ. ಸ್ವಾಮಿ ಪ್ರವೇಶ ಮಾಡಿದ್ರೆ 7.5 ವರ್ಷ ಹೆಗ್ಲೇರೋದಂತೂ ಖಂಡಿತ. ಬರೋ ಕಷ್ಟಗಳು ಕಮ್ಮಿ ಆಗ್ಲಿ ಅಂತ ಇಲ್ಲಿನ ಭಕ್ತಾದಿಗಳು ಎಳ್ದೀಪನ ಹಚ್ತಾರೆ. ಪ್ರತಿ ಶನಿವಾರ ಶನೇಶ್ವರಗೆ ಮಹಾಪೂಜೆ ಮಾಡ್ತಾರೆ. ಅಂಡ್ ಈ ಪೂಜೆಗೆ ಭಾಗಿಯಾಗೋ ಪುಣ್ಯ ನಮಗ್ ಸಿಕ್. ಇಲ್ಲೊಂದೇ ಕಡೆ ಅನ್ಸುತ್ತೆ ನವಗ್ರಹಣ ದಂಪತಿಗಳು ಸಮೇತ ನೋಡೋ ಭಾಗ್ಯ ಸಿಗೋದು. ಲೇಡಿ ಬೋಂಡ್ ಒಂಚೂರು ಭಯ ಆಗಂಗಿಲ್ಲ, ನೆನ್ಸ್ಕೊಳ್ಳೋದೆ ಆಂಜನೇಯ ಆಂಜನೇಯ ಅಂತ. ಅಂಡ್ ಫಾರ್ ದಿ ಫಸ್ಟ್ ಟೈಮ್ 161 ಅಡಿ ಎತ್ತರದ ಪಂಚಮುಖಿ ಆಂಜನೇಯ ವಿಗ್ರಹ ಮುಂದೆ ನಾನ್ ನಿಂತಿದ್ದೀನಿ. ಕಷ್ಟನೇ ನೋಡ್ದಿರೋ ಜೀವನ ಯಾರಿಗೂ ಇರಲ್ಲ. ಅಕಸ್ಮಾತ್ ನೀನ್ ನಂಗೆ ಏನಾದ್ರೂ ಕಷ್ಟ ಕೊಡ್ಬೇಕಂತಿದ್ರೆ ಅದನ್ನ ಎದುರಿಸೋ ಧೈರ್ಯನು ನೀನೇ ಕೊಡಪ್ಪ ಅಂತ ಕೇಳ್ಕೊಂಡ್ ಬಂದೆ. ಒಂದ್ ಕಡೆ ತುಳಾಭಾರ ಮಾಡ್ತಿದ್ರು, ಆದ್ರೆ ನನ್ಗೆ ನಿತ್ಯಗೆ ಹೊಟ್ಟೆ ವೀಕ್ ವಾಟ್ಲೆ ಕೊಡ್. ನಮ್ ಪುಣ್ಯಕ್ಕೆ ಪ್ರತಿನಿತ್ಯ ಅವರು ಅನ್ನದಾನ ಮಾಡ್ತಾರಂತೆ. ಪ್ರಸಾದ ತಿನ್ನೋಣ ಅಂತ ಹೋದ್ವಿ. ಕ್ಯೂ ಸ್ವಲ್ಪ ದೊಡ್ಡದಾಗೆ ಇತ್ತು. ನಾವು ಕ್ಯೂ ನಲ್ಲೇ ನಿಂತ್ಕೊಂಡು ಪ್ರಸಾದನ ತಗೊಂಡ್ವಿ. ಹೊಟ್ಟೆ ಹಸ್ತಿದ್ ನನ್ಗೆ ಒಂದು ತಣ್ಣ ಹೋಗಿದ ತಕ್ಷಣ ಅನ್ನದಾತ ಸುಖಿ ಭವ ಅಂತ ಅನ್ಸ್ತು. ಒಂಥರ ನೆಮ್ಮದಿನೇ ಸಿಕ್ತು ಅನ್ಕೊಳ್ಳಿ. ನಿತ್ಯಾಗ ಒಂದ್ ಬಾಯ್ ಮಾಡಿ ನಾನು ಅಲ್ಲಿಂದ ಹೊರಟೆ. ನೀವ್ ಕುಣಿಗಲ್ ಕಡೆ ಬಂದ್ರೆ ಒಂದು ವಿಸಿಟ್ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ವಿಸಿಟ್ ಕೊಡೋದನ್ನ ಮಾತ್ರ ಮರೆಯಕ್ ಹೋಗ್ಬೇಡಿ. ಯಾಕಂದ್ರೆ ದೇವಸ್ಥಾನ ನೋಡೋದಕ್ಕೆ 2 ಕಣ್ ಸಾಲದೇ ಇಲ್ಲ ಅನ್ಸುತ್ತೆ, ಅಷ್ಟು ಚಂದವಾಗಿದೆ. ಮತ್ತೆ ಸಿಗುವ.